ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಗೋ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನಿನ. ಟೈಮ್ ನೋಡ್ರಿ ಇವಾಗ 3 ಗಂಟೆ ಆಗಕ್ಕೆ ಬಂತ್ರಿ. ಇಲ್ಲಿ ನೋಡಿದ್ರೆ ಮಳೆ ಮಾಡೋ ಸಿಕ್ಕಾಪಟ್ಟೆ ಆಗೈತ್ರಿ. ನಾವು ನೋಡಿದ್ರೆ ಹುಬ್ಳಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿವ್ರಿ. ಎಲ್ಲರೂ ನೋಡ್ಬೇಕ್ರಿ ಮಳೆ ಬಂತಂದ್ರೆ ಏನು ಪ್ಲ್ಯಾನ್ ಹೆಂಗೆ ಟುಸ್ ಹಾಕತ್ತೋ ಏನಾಕತ್ತೆ ತಮ್ಮನ್ನ ಮಳೆ ಏನು ಮಳೆಯಾಗ ಏನು ಎಂಜಾಯ್ಮೆಂಟ್ ಆಕತಿ ಅಲ್ಲಿ ಅಡ್ಡಾಡಕೋನ ಆಗಂಗಿಲ್ಲ, ಏನು ನೋಡಿ ತೊಗೊಳಕೋನ ಆಗಂಗಿಲ್ಲ. ತಮ್ಮನ ನಿನಗೀಗ ಇಲ್ಲಿ ಕಂಡೀಷನ್ ಮಾಡ್ಕೊಂಡು ಕರ್ಕೊಂಡು ಹೊಂಟೀನಿ ಏನ. ಹುಬ್ಳಿಗೆ ಹೋದ್ಮೇಲೆ ನಿಮ್ಮ ವಾಪಸ್ ಮನೆಗೆ ಬರೋ ಮಟ್ಟನ ನಿನ್ನ ಬಾಯಿಂತ್ರ ಏನು ಕೇಳೋ ಅಂತ ಶಬ್ದ ಬರಬಾರ್ದು. ಮಮ್ಮಿ ನನಗೇನು ಬೇಡ ಮಮ್ಮಿ, ನನಗ ಜೀನ್ಸ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಅಷ್ಟೇ ಬೇಕು ನನಗ. ಮತ್ತಲ್ಲಿ ಏನಾರ ತಿನ್ನಾಕ ಅದು ಕೊಡಿಸ್ ಮಮ್ಮಿ, ಅಷ್ಟೇ ಸಾಕ. ಮನಿಗೆ ಬಿಟ್ಟಾರ ನಾನು ಮನಿಗೆ ಬರೋ ಮಟನ್ ನಾನು ಏನು ಕೇಳಂಗಿಲ್ಲ. ಓಯ್ ನಾನು ನಿನಗೆ ಏನು ಹೇಳಕತ್ತೇನೆ ಕನ್ನಡದೊಳಗೆ ಹೇಳಿದ್ದ, ಅಲ್ಲಿ ಏನು ಹುಬ್ಳಿ ಒಳಗೆ ಕೇಳಂಗಿಲ್ಲ. ನನಗ ಜೀನ್ಸ್ ಪ್ಯಾಂಟ್ ಬೇಕು, ನನಗ ಜೀನ್ಸ್ ಪ್ಯಾಂಟ್ ಮಮ್ಮಿ, ನನಗ ಜೀನ್ಸ್ ಪ್ಯಾಂಟ್ ಅಷ್ಟೇ ಕೊಡಿಸ್ಬಿಡು ಸಾಕು. ಮತ್ತಲ್ಲಿ ತಿನ್ನಾಕ ಏನಾರ ಕೊಡಿಸ್ಬಿಡು ಸಾಕು. ಈಗ ನಾವು ಹೊಂಟಿದ್ದಂತರೂ ಎದಕ್ಕೆ ಗೊತ್ತೈತಿ, ನಾವು ಸ್ವಲ್ಪ ಎಲ್ಲ ಇವನು ಫೋಟೋ ಕಟ್ ಹಾಕಿಸ್ಬೇಕು. ಅವನ್ನೆಲ್ಲ ಈಗ ನೀ ತಕ್ಕಂದು ಬ್ಯಾಗ್ ಒಳಗೆ ಇಟ್ಕೋ. ಆಮೇಲೆ ಆಧಾರ್ ಕಾರ್ಡ್ ತಗೋ, ಒಂದು ಬಾಟ್ಲಿ ನೀರು ತಗೋ, ಹೋಗೋಣ. ಮಾಡಿ ನೋಡಲ್ಲಿ ಎಷ್ಟಾಗೈತಿ, ಸಿಕ್ಕಾಪಟ್ಟೆ ಆಗೈತೆ ನೋಡ್ರಪ್ಪ ಅಲ್ಲಿ. ಬಾರೋ ಬಾರೋ ರಣಧೀರ. ವಾವ್ ಏನ್ರಿ ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ರಿ ಅಲ್ಲಿ ಸಾಕು ಸಾಕ್ಬಿಡೆ ಸಾಕು. ನೀ ಎಷ್ಟು ಫ್ಯಾಷನ್ ಊಟ ಮಾಡಿ ಮತ್ತೆ ಅಲ್ಲಿ ಹುಬ್ಳಿ ಮೇಲೆ ಏನು ಕೇಳಂಗಿಲ್ಲ. ವಾಪಸ್ ಮನೆಗೆ ಬರೋ ಮಟ್ಟನ ಯಾರು ಅದಕ್ಕೆ ಎಲ್ಲರೂ ಹೇಳ್ಯಾಕ ಕರ್ಕೊಂಡು ಹೊಂಟಿ ನಾನು. ನನಗೆ ಜೀನ್ಸ್ ಪ್ಯಾಂಟ್ ಕೊಡಿಸ್ಬೇಕ ಪಪ್ಪ ಅಂದಾರ. ನನಗ ನೀ ಜೀನ್ಸ್ ಪ್ಯಾಂಟ್ ತಗೋ ಅಂತಂದ ಟಿ ಶರ್ಟ್ ಪ್ಯಾಂಟ್ ನಮ್ಮಪ್ಪ ಹಾಕೋ ಅಂದಾರ. ನಾ ಹಾಕೋಬೇಕು ಇವತ್ತು. ಈ ಗಡಿಯಾರಕ್ಕೆ ಶರ್ಟ್ ತಗೋಬೇಕಾರೆ ಹೌದ್ರಿ. ಆಮ್ಯಾಗ ನಮ್ಮ ಇದಿಲ್ಲ ಅದು ಏನಂತಾರ ಸಿಲ್ವರ್ ಪ್ಲೇ ಬಟನ್, ಇದಕ್ಕೆ ಕಟ್ ಹಾಕಿಸ್ಬೇಕು. ಮತ್ತೊಂದು ತಗೋಬೇಕು, ಇದಕ್ಕೆ ಕಟ್ ಹಾಕಿಸ್ಬೇಕು ಗಣಪತಿಗೆ. ಇಷ್ಟ ಫಸ್ಟ್ ಇವು ಕಟ್ ಹಾಕ್ಸಕ್ಕ ನಾವು ಹೊಂಟಿವಿ. ನಾವೀಗ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಅದು ಸಿಲ್ವರ್ ಪ್ಲೇ ಬಟನ್ ಬಂದು ಎಷ್ಟು ದಿನ ಆಗಿತ್ತೆ, ನಾವು ಗಾಡಿ ಮೇಲೆ ಹಾಕೇ ಇಲ್ಲ. ಅದನ್ನು ಕಟ್ ಹಾಕಿಸಿ ಹಾಕೋಬೇಕಂತೇಳಿ ಫಸ್ಟ್ ಹೋಗಿ ಇವನ್ನ ಕಟ್ ಹಾಕ್ಸೋಣ, ಆಮೇಲೆ ಮಿಕ್ಕಿದ್ದನ್ನು ನೋಡೋಣ್ರಿ. ನೋಡ್ರಿ ಫಸ್ಟ್ ಟೈಮ್ ಬಂದಾಗ ಸಿಲ್ವರ್ ಪ್ಲೇ ಬಟನ್ ದೊಡ್ಡ ಬರ್ತಿದ್ವು ಏನೇ, ಹೌದು ಈಗ ಸೊನ್ನೆ ಬಂದವು. ಹಿಂಗಾಗಿ ನಾವು ಅದಕ್ಕೆ ದೊಡ್ಡದು ಮಾಡ್ಕೊಳ್ಳೋಣಂತೆ. ಪಪ್ಪ ಸಿಲ್ವರ್ ಪ್ಲೇ ಬಟನ್ ಮ್ಯಾಗ ನನ್ನ ಹೆಸರು ಐತಿ. ಹೌದು ಹೌದಿಲ್ಲ? ಆಮೇಲೆ ಇದನ್ನ ತೊಗೊಂಡ್ಬಿಡ್ಲೇನ್ರಿ, ಇದನ್ನ ಇಟ್ಕೊಡ್ಲ? ಅದೆಲ್ಲ ಬೇಡ, ಅದೊಂದು ತಗೋ, ಅದು ಪಾಕೆಟ್ ತಗೋ, ಅದೊಂದು ತಗೋ ಸಾಕು. ಆಮ್ಯಾಗ ನೋಡ್ರಿ ನಮ್ಮ ಗಣಪತಿ ಫೋಟೋಕ್ಕೂ ಕಟ್ ಹಾಕಿಸ್ಬೇಕಂತ ವಿಚಾರ ಮಾಡಿ ನಾವು. ನೋಡ್ರಿ ನಾವು ಹುಬ್ಳಿ ಹೋಗಿ ಬಂದು ಮಿನಿಮಮ್ 20 ದಿನ ಆಗಿತ್ತು. ಸೊ ಮತ್ತೊಮ್ಮೆ ಹೊಂಟೇವೆ ಈಗ ಹುಬ್ಳಿಗೆ. ನಡ್ರಿ ಹೋಗೋಣ, ಲೆಟ್ಸ್ ಗೋ. ತಮ್ಮನ್ನ ನಮ್ಮ ಜೋಡಿ ಹುಬ್ಳಿಗೆ ಬರೋಕ್ಕಿಂತ ಮುಂಚೆ ಒಂದು ನಮೂನೆ ಇರ್ತಾಳೆ, ನಮ್ಮ ಜೋಡಿ ಹುಬ್ಳಿಗೆ ಬಂದಾಗ ಒಂದು ನಮೂನೆ ಹಾಕ್ತಾಳೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಐತಲ್ರಿ ಈಕಿ ನನಗೆ ಏನು ಬೇಡ, ನಾ ಏನು ಕೇಳಂಗಿಲ್ಲ ಅಂತಾಳೆ. ಅಲ್ಲಿ ಹೋದ್ಮ್ಯಾಗ ಚಾಲು ರೀ ತಮ್ಮನ್ನಂದು, ನನಗೆ ಅದು ಬೇಕು, ಇದು ಬೇಕು, ನನಗೆ ಪ್ಯಾಂಟ್ ಬೇಕು, ಗೊಂಬಿ ಬೇಕು, ಏನಿದೆ. ನಾವು ಹುಬ್ಳಿಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆದ್ವಿ. ಮಳೆ ಸ್ಟಾರ್ಟ್ ಆಯ್ತು. ಹೆಂಗೆ ಮಾಡೋಣ ಬೇಡನೆ? ಹೌದು ತಗೋ ಬೇಡ, ನಾಳೆ ಹೋಗೋಣ. ತಮ್ಮನ್ನ ಸಾಯ ನಾಳೆ ಹೋಗೋಣಂತೆ. ಹಾಂ ಬೇಡ ಬೇಡ ಬೇಡ, ಇವತ್ತು ಹೋಗ್ಬೇಡ. ಇವತ್ತು ಹೋಗ್ಬರೋಣ. ಮತ್ತೆ ಹೆಂಗೆ ಮಾಡೋದು ತಮ್ಮನ್ನ? ನೋಡಿಲಿ ಮಳೆ ಬರತೈತಲ್ಲ. ಛತ್ರಿ ತಗೊಂಡು ಬರ್ರಿ. ಆ ಕಡೆಗೆ ಮಳಿ ಮಾಡಾತಂದ್ರ ಮಳಿ ಬರೋದಂತ್ರ ಗ್ಯಾರಂಟಿ. ಅದು ಮೆಲ್ಕಲ್ರಿ ಜೋರ ಹಾಕ್ಯಂದ ಹೊಡಿತೈತಿ ಮಳಿ. ನಾವು ನೋಡ್ರಿ ಇಂಟರ್ನೆಟ್ ಪ್ರಾಬ್ಲಮ್ ಆಕತ್ತೆ ಅಂತ ಹೇಳಿ ನಿನ್ನೆ ನಾವು ಮನೆಗೆ ವೈಫೈ ಹಾಕ್ಸಿದ್ವಿ. ಸೊ ವೈಫೈ ಹಾಕ್ಸಿದ್ಮ್ಯಾಗ ಹೋಯ್ತಲ್ರಿ ಮತ್ತು ಪ್ರಾಬ್ಲಮ್ ಆಗೇ ಬಿಡ್ತು ನಮಗೆ ಇಂಟರ್ನೆಟ್ಟಿಂದ. ಯಾಕಂತ ಹೇಳಿದ್ರೆ ವೈಫೈನು ಹೆಂಗೆ ಐತಿರಪ್ಪ ಅಂತ ಹೇಳಿದ್ರೆ ಅದಕ್ಕೂ ಕರೆಂಟ್ ಬೇಕಾ ರೀ. ಅದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ವೈಫೈ ಕೆಲಸ ಮಾಡೋಂಗಿಲ್ಲ. ಸೊ ಇವತ್ತು ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಮತ್ತು 33 ರೂಪಾಯಿ ರಿಚಾರ್ಜ್ ಮಾಡಿ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ನಾವು. ಮಳೆ ಸ್ಟಾಪ್ ಆತೆ. ಪಪ್ಪ ಅದು ಮ್ಯಾಲಿಂದ ಅಷ್ಟೇ ಮಳೆ ಐತೆ. ಯಾರ ಮೇಲಿಂದ? ಯಾರ ಮೇಲಿಂದ? ನೋಡ ಹಾಂ ನೋಡಿದ ಮೇಲೆ ಹಾಂ, ಅಲ್ಲಿಂದ ಅಷ್ಟೇ ಅದ. ಬಸ್ ಇಲ್ಲಿ ಮಟ್ಟ ಬರೋಂಗಿಲ್ಲ. ಆಟೋಕ್ಕೆ ಹೋಗೋದ್ರಿ ಈಗ. ನೋಡ್ರಿ ಆಟೋಕ್ಕೆ ಹೋಗೋದು. ಇಲ್ಲ ಅಂತ ಹೇಳಿದ್ರೆ ನಾವು ಶ್ರೀನಗರ ಕ್ರಾಸಿನ ಮಟ್ಟ ಹೋಗಿ ಅಲ್ಲಿಂದ ಬಸ್ ಹಿಡಿಬೇಕು. ಅಲ್ಲಿ ಮಟ್ಟ ನಡ್ಕೊಂತ ಹೋಗ್ಬೇಕಂತ ಹೇಳಿದ್ರೆ ಒಂದು 15 ನಿಮಿಷ ಬೇಕು. ಮಳೆ ಸಿಕ್ಕಾಪಟ್ಟೆ ಮಾಡಾಗೈತಿ. ನಡ್ರಿ ಪಟ ಹೋಗಿ ಬಂದ್ಬಿಡೋಣ ಆಟೋಕ್ಕೆ. ನಾವು ಹುಬ್ಳಿಗೆ ಹೊಂಟ್ರೆ ಎಲ್ಲರ ಹೊರಗೆ ಹೊಂಟ್ರೆ ಐತಲ್ರಿ, ನಮಗೆ ಯಾರೊಬ್ರು ಬೇಕಾ ಜೋಡಿ. ಸೊ ಹಿಂಗಾಗಿ ನಾವು ಹುಬ್ಳಿಗೆ ಹೋಗಬೇಕಾದ್ರೆ ಸುಲ್ತಾನ ಕರೆದ್ರಿ. ಸುಲ್ತಾನಂದು ಏನೋ ಕೆಲಸ ಐತಿ ತಳಗಿನ ಮನ್ಯಾಗ ಅಂತ ಹೇಳಿದವ.
ಆಮ್ಯಾಗ ಮುನ್ನ ಕರೆದ್ರಿ ಮುನ್ನಾನು ಕಾಲೇಜಿಂದ ಬಂದ ಮ್ಯಾಗ ನೋಡ್ತೇನಪ್ಪ ನಾನು ಟೈಮ್ ಸಿಕ್ಕರೆ ಬರ್ತೇನೆ ಅಂತ ಹೇಳಿದ ನೋಡು ನಮ್ಮ ಆಶೆ ಸ್ವಲ್ಪ ಖಾಲಿ ಕುಂದ್ರಂಗಿಲ್ಲ ಹೌದ್ರಿ ಒಟ್ಟು ಏನರ ಒಂದು ಕೆಲಸ ಮಾಡ್ಕೊತ ಇರ್ತಾಳೆ ಗ್ರೇಟ್ ಉಮನ್ ಚಲೋ ಇದ್ದಿದ್ದು ಹರಿತಾಳೆ ಹೊಲಿತಾಳೆ ಉಮನ್ ಫೈನಲಿ ಮುನ್ನ ಒಂದು ವೇಟ್ ಮಾಡಿದ್ವಿ ಮುನ್ನ ಬಂದಾರಿಪ್ಪ ಮುನ್ನ ಬರ್ತಾನ್ರಿ ಎಲ್ಲಿ ಕರೆದ್ರೆ ಒಲ್ಲ ಅನ್ನಂಗಿಲ್ಲ ಬರ್ತಾನೆ ಮುನ್ನ ನಮ್ಮ ಜೋಡಿ ಭಾಳ ಕಡೆ ಬಂದ ನಾವು ಬೆಂಗಳೂರಿಗೆ ಪುನಾಕ್ ಯಾವಾಗ ಹೋಗಿದ್ರಿ ನೀವು ಮುನ್ನ ಕರ್ಕೊಂಡು ಇಲ್ಲ ಇನ್ಮ್ಯಾಗ ಮುಂದೆ ಹೋಗ್ಬೇಕು ಬಂದೇವಲ್ಲ ಪುನಾಕ್ ಹೋಗ್ಯಾವಲ್ಲ ಪುನಾಕ್ ಹೋಗಿ ಬಾಂಬೆ ಹೋಗಿ ದಿಲ್ಲಿ ಹೋಗಿ ಅಜ್ಮೀರ್ ಹೋಗ್ಯಾವಿ ನೋಡ್ರಿ ನಾವೆಲ್ಲಿ ಬಂದ್ವಿ ಅಂತ ಹೇಳಿದ್ರೆ ದುರ್ಗದ ಬೈಲಿಗೆ ಬಂದಿರಿ ನಾವು ಯಾಕಂದ್ರೆ ಫಸ್ಟ್ ಫೋಟೋ ಕಟ್ ಹಾಕಿಸಾಕ ಕೊಟ್ಟು ಆಮೇಲೆ ಏನೈತಲ್ರಿ ನಮ್ಮ ಶಾಪಿಂಗ್ ಅವಾಗ ಮಾಡ್ಕೊಂಡ್ರತ್ತ ಹಿಂಗವನ ಎಷ್ಟು ರಶ್ ಐತೆ ನೋಡ್ರಿಪ್ಪ ರಶ್ ಐತಲ್ಲ ಹಿಂಗೆ ಹೋಗಂಬ ಅಲ್ಲಿ ಗಾಡಿ ನೋಕ್ಕಾವು ಮಂಚಾರ ಹೋಗ್ತಾರ ಇಲ್ಲಿ ಗಾಡಿ ಬರಂಗಿಲ್ಲ ಹೂ ನೋಡ್ರಿ ಎಷ್ಟು ಫ್ರೆಶ್ ಅದಾವು ಎಲ್ಲ ಥರದ ಹೂವು ಶಾಂತ ಹೂ ನೋಡ್ರಿ ಈಗ ಏನ್ರಿಪ್ಪ ಅಂತೇಳಿ ದಸರಾ ಅಲ್ರಿ ಈಗ ಹೂವು ಹಣ್ಣಿಂದ ನೋಡ್ರಿ ಈಗೆಲ್ಲ ನೋಡ್ರಿ ಗುಲಾಬಿ ಹೂವು ಡೈರಿ ಹೂವು ಎಷ್ಟು ಚಂದ ನೋಡ್ರಿ ಡೈರಿ ಹೂವು ಇದು ನೋಡ್ರಿ ಹುಬ್ಬಳ್ಳಿ ಫೇಮಸ್ ಹೂವಿನ ಮಾರ್ಕೆಟ್ ನಿಮಗೆ ಯಾವ ಪರಿ ಬೇಕಾ ಪರಿ ಇಲ್ಲಿ ಹೂ ಸಿಗ್ತಾವು ಆರ್ಡರ್ ಮಾಡ್ಬೋದು ರೀ ಮಸ್ತಾಗಿ ಮಾಲೆ ಕಟ್ಟಿ ಕೊಡ್ತಾರೆ ಈಗ ನಾವು ಫಸ್ಟ್ ಎಲ್ಲಿ ಬಂದಿವ್ರಿಪ್ಪ ಅಂತ ಹೇಳಿದ್ರೆ ಫೋಟೋ ಕಟ್ ಹಾಕಿಸ್ಬೇಕು ರೀ ಒಂದು ಗಣಪತಿ ಫೋಟೋ ಆಮೇಲೆ ನಮ್ದು ಸಿಲ್ವರ್ ಪ್ಲೇ ಬಟನ್ ಅದನ್ನು ಹಾಕ ಕೊಟ್ಟೈತಲ್ರಿ ನಾವು ಮುಂದೆ ಹೋಗ್ಬೇಕು ಎಲ್ಲ ಹೋಗೋದು ಅಲ್ಲಿ ಇಲ್ಲೇ ಹಾಕ್ಸಿದ್ವಿ ನಾವು ಇಲ್ಲ ಅಲ್ರಿ ಅಲ್ಲಿ ಮುಂದೆ ಹಾಕ್ಸಿದ್ವನ ಇಲ್ಲ ಇಲ್ಲೇ ಇರ್ಬೋದು ನೋಡು ಎಲ್ಲಾಯ್ತು ಅಲ್ಲಾಯ್ತು ಗೊತ್ತಿಲ್ಲ ಸಮಾನ ಇಲ್ಲೇ ಹಾಕ್ಸಿದ್ ನಾವು ಎಲ್ಲ ನೋಡಿ ಗುಡಿ ಹೌದು ಇದೇ ಗುಡಿ ಕಟ್ಟಿ ಮ್ಯಾಗ ತಮ್ಮನ್ನ ಕೂತಿದ್ಲೆ ಅಂದ್ರೆ ಸ್ವಲ್ಪ ಇದನ್ನ ಕಟ್ ಮಾಡ್ಕೋಬೇಕು ನೀಟಾಗಿ ಸ್ವಲ್ಪ ಇದೊಂದು ಆಮೇಲೆ ಇದೊಂದು ರೀ ಇವತ್ತು ಹಂಗಂತನೇ ಇದೆ ನಾಳೆ ಕೊಡ್ತಾರಂತಲ್ರಿ ನಾಳೆ 1 ಗಂಟೆ ಕೊಡ್ತಾರಂತೀವ್ರಿ ಹೆಂಗೆ ಮಾಡೋಣ ಆಯ್ತು ಏನು ಮಾಡಕ್ಕೆ ಬರಂಗಿಲ್ಲ ಸುಮ್ಮ ಕೊಟ್ಟೋಗ್ಬೇಕು ನೋಡ್ರಿ ನಾವು ಹೇಳಿದವ್ರಿಗೆ ಇವತ್ತು ಕೊಡ್ರಿ ಅಂತೇಳಿ ಬಟ್ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಇದಕ್ಕೈತಲ್ರಿ ಇದನ್ನು ಅರ್ಜೆಂಟಾಗಿ ಮಾಡಿ ಕೊಡ್ತಾರಂತ್ರಿ ಆದ್ರೆ ಇದೈತಲ್ರಿ ಇದು ಅರ್ಜೆಂಟ್ ಆಗಲ್ಲ ಅಂತೇನೆ ಸೊ ಹಿಂಗಾಗಿ ಅವ್ರು 1 ಗಂಟೆಗೆ ಬಾನ್ ಹಾಕ್ತಾರೆ ಆ ಥರ ವೇಟ್ ಮಾಡೋಣ ಅಂತ ಆದ್ರಿಪ್ಪ ಈಗ ಫೈನಲಿ ಬಂದ್ವಿ 2 ಫೋಟೋಕ್ಕೆ ಕಟ್ಟಾಕಕ್ಕೆ ಹೇಳಿದ್ವಿ ಈಗ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟ್ ಹುಬ್ಳಿಗೆ ಬಂದಾಗ ರೊಕ್ಕ ಖಾಲಿ ಹೋಗೋ ಮಟ್ಟ ಶಾಪಿಂಗ್ ಮಾಡಿದ್ದೆ ಅಲ್ಲೇ ಹೋಗಂಬ ಹೌದಾ ನೀವೇನ್ ನೋಡ್ರಿ ತಮ್ಮನ್ನ ಚಾಲು ಮಾಡಿದ್ದೀಗ ಇಲ್ಲಿ ಏನ್ ಕೇಳಂಗಿಲ್ಲ ಬರೋಕ್ಕಿಂತ ಮುಂಚೆ ಏನು ಬೇಡ ಅಂತಾಳ ಬಂದಿನಾಗ ನೋಡ್ರಿ ಹೆಂಗಂತಾಳ ತಮ್ಮನ್ನ ನೀನು ಚಟಿಂಗ್ ಮಾಡ್ತೀನಿ ನಮ್ಮ ಜೋಡಿ ಇದು ಸರಿಯಲ್ಲ ನೋಡಿ ಚಟಿಂಗ್ ಮಾಡೋದು ಬರ್ರಿ ಮುನ್ನಾಗೇನೋ ಬೇಕಂತೆ ಮುನ್ನ ಹಾಳಾಗತ್ತಾನ್ರಿಪ್ಪ ನೆಲದ ಮ್ಯಾಗ ಬಿದ್ದು ಹಾಳಾಗತ್ತಾನೆ ಒದ್ದಾಡಕತ್ತಾನೆ ರೀ ಹೊಯ್ಕೊ ಬಡ್ಕೊ ಮಾಡಕತ್ತಾನೆ ಹಿಂಗಾಗಿ ಮುನ್ನಾನ ಅಳೋದು ನನಗೆ ಕೇಳಾಕ ನೋಡೋಕ್ಕಾಗೋಲ್ದೆ ಮುನ್ನಾನ ಹಂಗ ಅಂದದ್ ನೋಡ್ರಿ ಏನಂತಂದಿದ್ದ ನಾ ಏನು ಕೇಳಂಗಿಲ್ಲ ಹುಬ್ಳಿಯಾಗ ಮನೆಗೆ ಬರೋ ಮಟನ ಅಂತೇಳಿ ಮುನ್ನಾನ ಚಲೋ ಮಾಡ್ದೆ ಇಲ್ಲಿ ಬರೋದ್ರಾಗ ನೆಕ್ಸ್ಟ್ ನೋಡ್ರಿ ಹಬ್ಬ ಈಗ ದೀಪಾವಳಿ ಬಂತೆ ದೀಪಾವಳಿ ಸ್ಪೆಷಲ್ ಎಲ್ಲ ದೀಪಗಳು ಆಮ್ಯಾಗ ಈ ಮಾರ್ಕೆಟ್ನಾಗ ಬಂದು ಅಂತ ಹೇಳಿದ್ರೆ ಹೂವಿನ ವಾಸನೆ ಘಮ್ ಅಂತೈತಿ ಹೌದ್ರಿ ಎಷ್ಟು ಮಸ್ತ್ ಗೊತ್ತೇನ್ರಿ ಹೂ ಇಲ್ಲಿಂದ ಸ್ವಲ್ಪ ನಾವು ಇಲ್ಲಿ ಬಂದೇವು ಅಂತ ಹೇಳಿದ್ರೆ ಹಣ್ಣಿನ ವಾಸನೆ ಘಮ್ ಅಂತೈತಿ ಹೌದಾ ಬರ್ರಿ ಏನು ನೋಡ್ರಿ ಚಮಚೆ ಬಾಳೆಹಣ್ಣು ಏನು ತಗೋಬೇಕು ಏನು ಬಿಡ್ಬೇಕಂತ ಗೊತ್ತಾಗಿಲ್ಲ ಎಲ್ಲ ತಗೋಬೇಕ ಎಲ್ಲ ತಗೋಬೇಕಾ ನೀನಂದಿಲ್ಲದನ ಏನ್ರಿ ನೀನು ತಗೋಬೇಕಂತಲ್ಲ ಲಕ್ಷ ಬರವಲ್ತ ನೋಡೋಣ ನೋಡ್ರಿ ಪಾನಿಪುರಿ ಐಟಮ್ ಅದು ಅಲ್ಲಿ ತಗೋಬೇಕು ಅವನ್ನ ಅಲ್ಲಿ ತಗೋಬೇಕನ ಎಸ್ ಮುನ್ನ ಅಂಗಡಿ ಇಲ್ಲಿಲ್ಲ ಅವು ಅಂಗಡಿ ಮುಂದದವ ನಿನಗೆ ನಾ ತೋರಿಸಿ ನನ್ನ ದುಡಿ ಬಾ ಸುಮ್ಮನೆ ನೀನು ಸೀದಾ ಹೋಗಿ ಹಿಂಗೆ ಹೊಳಬೇಕ ಅಲ್ಲಿ ಹೊಳೆದ ಮ್ಯಾಗ ಅಲ್ಲಿ ಅಂಗಡಿ ಅದಾವ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಎಲ್ಲ ನಮ್ಮನೆ ಫ್ರೂಟ್ ನೋಡ್ಸೋ ಮುಂದಿಲ್ಲ ಅದೇನು
ರೊಕ್ಕ ಕೊಟ್ಟು ತೊಗೋಬೇಕು. ಹೌದಾ? ಐತಂತೆ ಹಾಂ ಹೆಂಗಂತ ಕೆ ಜಿ? 110 ರೂಪಾಯಿ ಒಂದು ಪ್ಯಾಕೆಟ್ ಅಂತದ, 1 ಕಿಲೋದ ಐತೇನ ಅದು? 110 ರೂಪಾಯಿ ಒಂದು ಪ್ಯಾಕೆಟ್. ಹಾಂ ಅಂದ್ರೆ ಕೆ ಜಿ ಅದು ಹೆಂಗ ಅದು? ಹಾಂ ಕೆ ಜಿದು ಇದ್ದಿರ್ಬೋದು ಅದು. ಇವು ಪಾನಿಪುರಿ ಅದಲ್ಲ? ಹಾಂ ಇವು ಪಾನಿಪುರಿ ಅದ್ರ ಖುಲ್ಲ ಅದು ಪ್ಯಾಕೆಟೇನ? ಹಾಂ ರೀ, ಕರಿಬೇಕು ಒಂದು ಮನೆಗೆ ಹೋಗಿ ಮತ್ತೆ. ಇವು ಶಾಬು ಅಲ್ಲ, ಇವು ಶಾಬು ಅಕ್ಕಿ, ಇವು ಶಾಬು ಅಕ್ಕಿ ಶಾಂಡ್ಗಿ. ಶಾಂಡ್ಗೆ ಅಲ್ಲ, ಹಪ್ಪಳ ಅವು. ಹಾಂ ಈ ಅಂಗಡಿ ಹೋಗಿ ನೋಡ್ರಿ, ಸ್ಪೆಷಲ್ ಎಲ್ಲ ನಮೂನಿ ನಿಮಗೆ ಕರೆದು ತಿನ್ನುವಂಥ ಐಟಮ್ ಸಿಗ್ತಾವೆ ಇಲ್ಲಿ. ಟೋಟಲಿ ಅದಾವೆ. ಭಾಳ ಅದಾವು. ಅಣ್ಣ 1 ಕಿಲೋದಲ್ಲ? 2 ಕೆ ಜಿ ಎಣ್ಣೆ ತೊಗೊಂಡು ಬಾಳ ಹಾಕೊಂಡು ಬಿಡ್ದು ನೋಡಿ, ಕಿಲೋಕ್ಕೆ ನೈವ ಪ್ಯಾಕೆಟ್ ಕರ್ಕೊಂತ ತಿನ್ಕೊಂತ. ಇದನ್ನ ಪ್ಯಾಕೆಟ್ ಅದೇ ಹಾಂ. ಏನು ಸರ್ ಅದು? ಜೋಯಾಸ್? ಹಾಂ ಜೋಯಾಸ್ ಅಲ್ಲ ಅದು, ಹೂವನ ಐತಿ ಅಲ್ಲ ಯಾವುದು? ಸೋಯಾಸ್. ಅಪ್ಪ ಸಲ ಬೇಕಿಲ್ಲ ಸಾನಿಯಾ, ಈಗೇನು ಪಾನಿಪುರಿ ಅಂಗಡಿ ಓಪನ್ ಮಾಡೋದು? ಹಾಂ ಹೌದಾ? ಯಾಕಂದ್ರೆ ನೀವು ಪಾನಿಪುರಿಗೆ ಬೇಕಾಗಂತ ಎಲ್ಲ ತೊಗೊಳಕತ್ತೀರಿ. ಅಂಗಡಿ ಇಡ್ಬೇಕಂತೇಳಿ ಏದಲ್ಲ ನಕ್ಕು ಐಸೋಲ್ ಚಾಟ್ ಮಸಾಲ ಕೈಲಿ ವಯಸ್ಸದ ಏನಕ್ಕೋ ಐಸೋಲ್ನಕ್ಕು ಖಾಲಿ ಏದಲ್ಲ ನಮ್ಬೇಕು. ನೋಡ್ರಿ ಇಲ್ಲಿ ಹೆಂಗೈತಿ, ನಾವು ಒಂದ ತೊಗೊಂಡ್ರೆ ಒಂದ ನಮೂನಿ ತಿನ್ಬೋದು ರೀ. ಬಟ್ ಇಲ್ಲಿ ಸುಮ್ಮನೆ ಹೆಂಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಎಲ್ಲ ಮಿಕ್ಸ್ ತೊಗೊತಾಳ್ರಿ. ಅವನು ಸ್ವಲ್ಪ ಏನು ಮುನ್ನ ಎಲ್ಲ ತೊಗೊಂಡೊಂದು ಕೆ ಜಿ ಆಗ್ಬೇಕು ಅವು. ಹಾಂ, ಶುದ್ಧ ಮಾಡೋದು ಮತ್ತೆ ರೌಂಡ್ ಫಿಗರ್. 20 ಅಂತ 10 ಅಂತ ಕೇತ 25 ಕರೋ ಮುನ್ನ ನಾಳೆ ಇದೋಯ್ತು ಪಾನಿಪುರಿ ಚಾಲೆಂಜ್. ಬರ್ತೀನಿ ಪಾನಿಪುರಿ ನುಂಗಾಕೆ ನೀ ಬಿಡ್ತೀವಿ. ನೋಡ್ರಿ, ಪಾನಿಪುರಿ ಚಾಲೆಂಜ್ ಮಾಡೋದು ಸುಲಭ ಅಲ್ಲ. ಅದಕ್ಕೆ ಇಷ್ಟೆಲ್ಲ ತರಕಾರಿ ಬೇಕು. ಆಲೂಗಡ್ಡೆ, ಆಮ್ಯಾಗ ಮತ್ತೆ ಸಣ್ಣ ಅದಕ್ಕೆ ಆಲೂಗಡ್ಡೆ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿಗೆ ಅದಾವ ಮನೆ ಮತ್ತೆ ಈಗ ಆತ ಹುರ್ಕೊಂತ್ರಿ. ಇದಲ್ಲ ಅದು ಊದು ಹಾಕೋದು. ಹಾಂ ಊದು ಹಾಕೋದು ತೊಗೊಂಡಿ ಬಾಗುಂಬ 100 ರೂಪಾಯಿ ಕೊಡ್ರಿ ಅವ್ರು. ಥ್ಯಾಂಕ್ಸ್ ರೀ ಅಣ್ಣ. ನೋಡ್ರಿ, ಮನೆ ಜೀವನ, ಮನೆ ಬಾಳೆ ಅಂದ್ಮ್ಯಾಗ ಎಲ್ಲ ಬೇಕು. ಬಾಳ್ಗಿನೂ ಬೇಕು, ನಿಂಬೆಹಣ್ಣು ಹಿಂಡೋದು ಬೇಕು, ಎಲ್ಲ ನೆನಪಾಗೋದು ಮಾರ್ಕೆಟಿಗೆ ಬಂದ ಮ್ಯಾಗ. कैसा हुआ? ಏನಂತ ತೊಗೊಳೋದು ಈಗ? ನೋಡ್ರಿ ಇದು ನೋಡೋಣ, ಬಾಳ್ಗೆನೇ ಇಲ್ಲ ಮನ್ಯಾಗ ಅದ. ಏನ ಕರಿಬೇಕಂತ ಹೇಳಿದ್ರ ಸಣ್ಣ ಸಣ್ಣ ಅದಾವ. ತೊಗೊತ್ತು ಬಾ, ಒಮ್ಮಕ್ಲಕ್ಕ ಹಾಕಿ ಕರೆ ಅಂತವು. ಇದು ನೋಡ್ದೈತೆ ಹೆಂಗೆ ವಜ್ಜಿ ಇರಬೇಕು, ದಿಪ್ಪ ಇರಬೇಕು, ಹೆಂಗೆ ಇರ್ಬೇಕು ಅದು? ಅಜ್ಜಿ ಇರ್ಬೇಕು, ಚಲೋ ಇರ್ಬೇಕು. ये अच्छा है नहीं भैया? ये अच्छा है ना? एकदम बेस्ट क्वालिटी। ಕೈಲಿ ಬರ್ಸ್ಬೇಡ, ಚಮಚ ತಗೊಂಡು ಟನ್ 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 ಬರೋದು. कास्टिंग रहा नहीं तो काला पड़ जाता है। ये जैसा का वैसा ही रहता है। ಸ್ವಲ್ಪ ಕಳ್ಗಂಗೆ ನೋಡೋದು. भैया काला होगा तो वापस लेके आते हैं हमें। देखो मेरे कैसा बोले ये? 300 ನೋಡ್ರಿ, ಫುಲ್ ಗ್ಯಾರಂಟಿ ಹೇಳ್ತಾರೆ ಇವ್ರೆ. ಕರಗಾದ್ರೆ ವಾಪಸ್ ತೊಂಬರಿ ಏನಾಗತ್ತಾರೆ. ಪೀಸ್ ಟು ಪೀಸ್ ಮಾಡ್ತೀರಿ ಏನ್ರಿ ಅಣ್ಣ? क्वालिटी एकदम सुपीरियर रहता है। ನೋಡ್ರಿ, ಇದಕ್ಕೆ ಅಂತಾರೆ ಅಂಗಡಿ. 300 ರೂಪಾಯಿ ಮಾಡ್ರಿ ಇದನ್ನ. 350 ಇಲ್ಲ ಇಲ್ರಿ, 300 ರೂಪಾಯಿ ಮಾಡ್ರಿ. ಇವನ್ ತಗೋರಿ, ಅದನ್ನ ಹಾಕ್ರಿ, ಎಲ್ಲ ಕೂಡ ಇದು ಮಾಡ್ರಿ. ಇದು ಎಷ್ಟು ಹೇಳಿದ್ರಿ? ಇದು 150 ಬಂದ್ವಿ ಅಂತೂ ಇಂತೂ ಮತ್ತೆ ಅನ್ನಾರ ಅಂಗಡಿಗೆ. ಹಾಂ ಇದು 200 ರೂಪಾಯಿ ಕಿಲೋ ಮತ್ತೆ ಕೊಳ್ಳಿ. ಹಂಗೆ ತಿರ್ಕೊಂತ ಹಿಂಗೆ ತಿರ್ಕೊಂತ ಒಟ್ಟು ಸಂಧಿ ಒಂದು ಉಳಿಯಂಗಿಲ್ಲ ನೋಡ್ರಿ ನಮಗೆ. ಹಾಂ ಹುಬ್ಳ್ಯಾಗಿನ ಸಂಧಿ ಸುಮ್ಮನೆ ಒಂದು ಬಿಡಂಗಿಲ್ಲ, ಹೌದಾ? ಎಲ್ಲ ನೋಡೋದು. ಹಾಂ ಈಗ ನಿಮ್ಮ ಶಾಪಿಂಗ್ ಮುಗಿತೆ, ಈಗ ತಮ್ಮನ ಶಾಪಿಂಗ್ ಈಗ ಮುಗಿಸ್ಬಿಡ್ರಿ ಸಾಕು. ತಮ್ಮನ ಚಾಯ್ಸಿಂಗ್ ಖತರ್ನಾಗ. ಅಲ್ಲಿ ನೋಡೋದು ಎಂತ ಹೇಳ್ದ ಹೋಗ್ರಿ, ರಾಡ್ ಬಿಟ್ಟು ಎದ್ದಾಡ್ತದ. ಇವು ಚಲೋ ಅಲ್ಲ ಇವು? ಇದು ಚಲೋ. ये दोनों लेग छोड़ा ಇದು ಬೇಕೇ कैसा जी? 150 रुपये देखो ले जी। हां
ಮುನ್ನ ನಿನ್ಕೋಬೇಕೇನೆ ಏನಪ್ಪ ಫ್ರಾಕು ಲಾಸ್ಟ್ ಟೈಮ್ ಬಂದು ನಾವು ಈ ಅಂಗಡಿಯಾಗ ಒಂದು ತೊಗೊಂಡು ಹೋಗೇವಿ ಸಾನ್ಯಾಗ ಲಾಸ್ಟ್ ಟೈಮ್ ನಾವು ಇಲ್ಲಿ ಯಾವಾಗ ಬಂದು ಇವತ್ತೇನ ನಿನಗೆ ಅದಕ್ಕಿಂತ ಮುಂಚೆ ಬಂದಿದ್ವಿ ಇಲ್ಲೇ ಬಂದ ಒಂದು ಪ್ಯಾಂಟ್ ಆಮ್ಯಾಗ ಟಾಪ್ ಅಲ್ಲ ಅದನ್ನು ತೊಗೊಂಡು ಹೋಗಿದ್ದೇವ ಬಂದು ನಾವು ಇಲ್ಲಿ ಇವನ್ನ ಲೇಡೀಸ್ ಪ್ಯಾಂಟೇನೆ ಇವು ಪ್ಯಾಂಟ್ ತೊಗೊಳಕ್ಕೆ 1 ತಾಸು ಟಾಪ್ ತೊಗೊಳಕ್ಕೆ 2 ತಾಸು ಇಲ್ಲ ಇನ್ನೂ ಚಪಾತಿ ಮಾಡಕ್ಕೆ ತೊಗೊಂಡು ಹೋಗ್ಬೇಕ್ರಿ ಇದಿಲ್ಲ ಈ ಬುಟ್ಟಿ ಮಸಾಲ ನೋಡಿ ಜಿಂಗೆ ಕಡೆ ಹಾಕಿ ಅರೆ ಹಣ್ಣಿನ ಬುಟ್ಟಿ ರೀ ನಮ್ಮ ಮನ್ಯಾಗ ಇದು ಅದ ರೀ ಒಣ ಮೀನ ಆ ಇಡಾಕ ಮಸ್ತ್ ಆಗದಂತ ತೋರ್ತದ ನನಗೆ ಈ ಬುಟ್ಟಿ ಐತಲ್ಲ ರೀ ಒಣ ಮೀನು ಇಡಾಕ ಮಸ್ತ್ ಐತ್ರಿ ಅದು ಇಲ್ಲಿಕಾಯಿ ಇದು ನಾಮ್ಚೂರೇ ಸಣ್ಣ ಫೇವ್ರೇಟ್ ರೀ ಇವು ಸಣ್ಣ ಸಣ್ಣಗಷ್ಟ ಅಲ್ಲ ಎಲ್ಲರ ಫೇವ್ರೇಟು ಇದೆ ಯಾಕಂದ್ರೆ ಟೇಸ್ಟ್ ಹಂಗೆ ಇರ್ತೈತೆ ಇದ್ರದ್ದು ಮುನ್ನಾಗಂತೂ ಬೇಕಾ ಬೇಕು ಇವು ಹೌದು ಮುನ್ನ ಇವು ಜಗಳಿ ಮಾತ್ರ ಭಾರಿ ಇರ್ತಾವ ಇವು ಏನು ಜಗಳಿ ಸೇಮ್ ಜಗಳಿ ಏನು ಇದೆ ಈ ಜಗಳಿ ಸೇಮ್ ಅಲ್ಲ ಅದ್ರಾಗ ಕಟ್ಟಿಗೆ ಹಚ್ಚಾರ ಇದ್ರ ಕಟ್ಟಿಗೆ ಇಲ್ಲ एक 200 रुपये क्यों है ಬರೀ ಕಟ್ಟಿಗೆ ಫರಕ್ ಹಂಗಂದ್ರೆ ಈಗ ಶಾಪಿಂಗ್ ಆತೆ ಆತ್ರಿ ನೋಡ್ರಿಪ್ಪ ಫೈನಲಿ ಶಾಪಿಂಗ್ ಆತಂತ ಹೇಳಿದ್ರಿ ಇವ್ರು ಈಗ ಮಾರ್ಕೆಟಿಗೆ ಬಂದು ನಾವು 3 ತಾಸಿನ ಮ್ಯಾಗ ಆತೆ ಈಗ ಬಂದಿರಿಪ್ಪ ಅಂದ್ರೆ ನಾವು ಫುಡ್ ಸೆಂಟರ್ ನೋಡ್ರಿ ಅದು ಹುಬ್ಬಳ್ಳಿ ಫೇಮಸ್ ಫುಡ್ ಸೆಂಟರ್ ಬರ್ರಿ ಒಳಗೆ ಹೋಗೋಣ ಮುನ್ನ ನಾಷ್ಟ ಮಾಡ್ತೀನಿ ನೀನು ಕರೆ ಏನ್ರಿ ಕರೆ ಹೇಳು ಇಲ್ಲ ಮುನ್ನ ಏನು ಕೊಡಿಸ್ಬೇಡ್ರ ನಾನು ಅದಂತ ನಾನು ಮನೆಗೆ ಮುಟ್ಟನ ಮುನ್ನ ಹಂಗೆ ಏನು ಕೇಳಂಗಿಲ್ಲ ಅವಂಗೆ ಏನು ಕೊಡ್ರಿ ಬೇಡ ಅಂತಾನವ ಹಂಗೆ ತರಕಾರಿ ಅಂಗಡಿ ಮಾತ್ರ ಸಿಕ್ಕಾಪಟ್ಟಿದೆಯಪ್ಪ ಇಲ್ಲಿ ಸಂಧ್ಯಾಗ ಅಂಗಡಿ ನೋಡ್ರಿ ಇಲ್ಲಿ ಎಲ್ಲೇ ಒಂದು ಅಂಗಡಿ ಅಂಗಡಿ ಮಾತ್ರ ಏನು ಕಡಿಮೆ ಇರಂಗಿಲ್ಲ ರೀ ಬಟ್ ಏನ್ರಿಪ್ಪ ಅಂದ್ರೆ ಸೇಮ್ ಅಂಗಡಿ ಇರಂಗಿಲ್ಲ ನೋಡ್ರಿ ಶಿವಪುರಿ ಪಾನಿಪುರಿ ಆಮ್ಯಾಗ ಇಲ್ಲಿ ಮಸಾಲ ಬನ್ ಅಂಗಡಿ ಮಾತ್ರ ಜಗ್ದಿರಿ ಇಲ್ಲಿ ಲಗರದ ಬರ್ರಿ ಮಾರ್ಕೆಟಿಗೆ ತಿರುಗಾಡಿ ಹೊಟ್ಟೆ ಹಸತ್ತು ಹೊಸದಿಲ್ಲಿಂದ ಹೊಟ್ಟೆ ಹಸದಿಲ್ಲಿಂದ ಹಾಂ ಎದಕ್ಕೆ ಹೋಗಿ ನೀನು ಹೊಟ್ಟೆ ಹಸತ್ತಿಲ್ಲ ಅಂದ್ರೆ ಹಾಂ ಮುನ್ನ ಸಮೋಸ ತಿನ್ನುತ್ತೇನೆ ಮುನ್ನ ಸಮೋಸ ಅಂಗಡಿ ನೋಡು ಮುನ್ನ ಯಾವ ಪರಿ ಅದ ಅಂಗಡಿ ಆರಾಮ್ದ ವೆಜ್ ಬಂದ ಹೋಗಿ ಇವ್ರದ್ದು ಅಂಗಡಿ ಅದು ನೋಡ್ರಿಪ್ಪ ಇವ್ರ ಅಂಗಡಿ ಇದೆ ಲಾಸ್ಟ್ ಟೈಮಲ್ಲಿ ಬಂದು ನಾವು ನಾಷ್ಟ ಮಾಡಿ ಹೋಗಿದ್ವಿ ಬರೀ ಒಳಗೆ ಹೋಗೋಣ ಬಂದೇವ್ರಿ ಗೋಬಿ ಅಂಗಡಿಗೆ ಆದ್ರೆ ಆರ್ಡ್ರ್ ಏನು ಮಾಡ್ತಾರೋ ಗೊತ್ತಿಲ್ಲ ಇವ್ರು ಇಲ್ಲಿ ದೋಸೆನೂ ಮಾಡ್ತಾರೆ ಹಾಂ ಹೇಳಿ ಬರ್ರಿ ಗೋಬಿ ಮಸ್ತ್ ಮಾಡ್ತಾರೆ ನೋಡ್ರಿ ಗೋಬಿ ಹಿಟ್ಟೆ ಅಣ್ಣ ಅದು ಗೋಬಿ ಹಿಟ್ಟೇನು ರೀ ಅದು ಗೋಬಿ ಹಿಟ್ಟೆ ಅವರು ಬಿಜಾರಿ ಪಾಪ ನೋಡಿ ದೊಡ್ಡ ಬಾಳಿಗೆ ಐತಿ ಹೋಗೊಂಬರ್ರಿ ಒಳಗೆ ಕುಂದ್ರೂ ನಾಷ್ಟ ಮಾಡೋದು ಫಸ್ಟ್ ಇಲ್ಲಿ ನೋಡ್ರಿ ದೋಸೆ ಸೂಪರ್ ಮಾಡತ್ತಾರೆ ಎಷ್ಟು ಸೂಪರ್ ಮಾಡ್ತಾರಲ್ರಿ ಅಷ್ಟು ಟೇಸ್ಟ್ ಇದೆ ಹಿಂಗಾಗಿ ಗಿರಾಕಿ ಅಂಗಡಿ ಹುಡ್ಕೊಂಡು ಬರ್ತಾರೆ ರೀ ಇಲ್ಲಿ ಏನು ಒಂದು ಬೈಟು ಇಲ್ರಿ ಸಾಯಂಕಾಲ ಬರ್ತೈತೆ ಆಯ್ತು ವೇಟ್ ಮಾಡೋಲ್ಲ ನೋಡು ಈಗ ನಾವು ಒಂದು ಕೊಟ್ರೆ ಆಮೇಲೆ ಆಕೆ 2 ಕೊಡ್ತಾಳೆ ಏನು ನೀನು ಗೋಬಿ ತೊಗೊಂಡು ನೀನು ಗೋಬಿ ನೀವು ಅವರು ಗೋಬಿ ಅವರು ದೋಸೆ ದೋಸೆ ಹೇಳಿರ ನೀವು ಒಂದು ನನಗೆ ಅರ್ಧ ದೋಸೆ ಕೊಡುವಂತೆ ಅಣ್ಣ ಏನು ಗೋಬಿ ಸ್ಪೆಷಲ್ ತಿಂದೆ ಎಲ್ಲ ಗೋಬಿ ದುಂಡಿಗಿರ್ತಾವೆ ಇದೇನು ಗೊತ್ತೈತಲ್ಲ ಹೌದಾ ನೋಡ್ರಿ ಮುನ್ನಂಗೆ ಸ್ಪೆಷಲ್ ಗೋಬಿ ಫೈನಲಿ ನಾವು ಆರ್ಡರ್ ಮಾಡಿದ ದೋಸೆನೂ ಬಂತೀಗ ಇನ್ನೇನು ನಾವು ಗೋಬಿ ದೋಸೆ ತಿಂದು ಮನೆಗೆ ಹೋಗ್ಬೇಕು ಅನ್ನೋಷ್ಟು ಹೋಗ ನೋಡ್ರಿ ನಮ್ಮ ಸಾನ್ಯಾಗ ಚಪ್ಪಲ್ ನೆನಪು ಬಂತೆ ನೆನಪು ಬಂತು ನೀನು ನೆನಪಡ್ಬೇಕು ಈಗ ನನಗೆ ನೆನಪು ಬಂತು ಯಾಕಂದ್ರೆ ಯಾಕೆ ನಾನು ಇಸ್ಕೊಂಡ ಚಪ್ಪಲ್ ಹಾಕೊಳಕ ಅದ್ರ ಸಂಬಂಧ ನಿನಗೆ ನೆನಪು ಬಂತೇನೆ ನನ್ನ ಚಪ್ಪಲ್ ಕೊಡೋ ಯಾಕೆ ನನಗೆ ಕೊಡಿಸ್ಬಾ ಅಂದ್ಲ ಅದಕ್ಕೆ ಇಲ್ಲಿ ಬಂದಿರು ನಾವು ಇಂಥವೆಲ್ಲ ನೀವು ನೆನಪು ಹೊರಗೆ ಹೋಗ್ಬೇಡ್ರಿ ನೆನಪಿಟ್ಟುಕೋರಿ
ಸಾನಿಯಾ ಏನು ನೀವು ಬೂಟ್ ಹಾಕೊಂಡು ರನ್ನಿಂಗ್ ಮಾಡ್ತೀನಿ ಮ್ಯಾಗ ನೋಡ್ರಿ ನಮ್ಮ ಸಾನಿಯಾ ಒಂದು ತಿಂಗಳದಾಗ ಅಂತ ಹೇಳಿದ್ರೆ ಫುಲ್ ಸ್ಲಿಮ್. ಮುನ್ನ ಒಂದು ಚಲೋ ಕೆಲಸ ಮಾಡ್ಯಾನ. ಏನಂತ್ರಿ ವಾಪಸ್ ಹೋಗಾಗ ಆಟೋ ಬೇಕಲ್ಲ ನಮಗೆ. ಆಟೋ ಬಾಡಿಗೆ ಅನ್ಸ್ಬಿಟ್ಟಾನೀಗವ. ಎಷ್ಟಕ್ಕೆ ಎಲ್ಲ ಅದು ಹೆಂಗೆ ಗೊತ್ತಾನೆ ಎಲ್ಲಡಿಗೆ ತೊಗೊಂಡು ಈರೊಳಗೆ ಇಟ್ಟು ಕಣ್ಣು ಮುಚ್ಚಿ ಕೊಡ್ಬೇಕು. ಕಣ್ಣು ಮುಚ್ಚಿ ಹಾಂ ನೋಡ್ರಿ ಫೈನಲಿ ನಮ್ದೆಲ್ಲ ಶಾಪಿಂಗ್ ಮುಗಿತೆ. ತೊಗೊಂಬಂದ್ರೆ ಬಿಟ್ಟು ತಮ್ಮಂದೆ ಅವ ಒಂದ ಕೊಟ್ಟಾನೀಗ. ಈಗ ಒಂದು ವಾರ ಅಂತ ಹೇಳಿದ ಒಂದು ತಮ್ಮಂದಿನಿ. ಈಗ ಮುಂದಿನ ವಾರ ಮತ್ತೊಂದು ಕೊಡ್ತಾನೆ ಅವ. ಅಯ್ಯ ಈಗ ಒಂದು ಹಾಕೋದೇನು ಸಾನಿಯಾ ಒಂದು ಹಾಕೊಂಡು ಓಡಾಡೋದಕ್ಕೆ ಈಗ ನೋಡಿ. ಸಂಜೆ ಆತಂದ್ರೆ ಎಷ್ಟು ಗದ್ಲಾಗ್ತತಿ. ಮೊದ್ಲ ಗದ್ಲಿರ್ತೈತಿ, ಸಂಜೆ ಆತಂದ್ರೆ ಇನ್ನೂ ಗದ್ಲರಿಲ್ಲ ದುರ್ಗದ ಬೈಲೊಳಗೆ. ಹುಬ್ಬಳ್ಳಿ ಹೆಂಗೆ ಗೊತ್ತನ 24 ತಾಸು ಗದ್ದಿರ್ತೈತಿ. ಯಾವಾಗ ಬೆಳಗ್ಗೆ 11 ಮ್ಯಾಗ ರಾತ್ರಿ 9 ಪೋನಿ 10 ಮಟ್ಟ ಗದ್ದಿದ್ದು. ರಸ್ತೆ ಎಲ್ಲ ಮಾಡೋದು ಕಂಪ್ಲೀಟ್ ಆತ್ರಿ ಅಂತ ಹೇಳಿದ್ರೆ ನಮ್ಮ ಹುಬ್ಬಳ್ಳಿನ ಮಸ್ತ್ ಆಕೈತ್ರಿ. ಸೇಮ್ ಬೆಂಗಳೂರು ಬಾಂಬೆ ಅದನ್ನ ಆಕತ್ ನೋಡ್ರಿ ಹುಬ್ಬಳ್ಳಿ. ಈಗೇನು ತಮ್ಮನಂದ ಸಾನಿಯಾಂದ ಮದುವೆ ಶಾಪಿಂಗ್ ಅಂತಾನೆ ಆತ್ರಿಪ್ಪ ಅವ್ರದ್ದು ನಿಮ್ದು ಆಗಿಲ್ಲ. ಚಿಂತೆ ಬಿಟ್ಟಂಗೆ ಆತ್ರಿ. ನಂದು ಆಗೈತ್ರಿ. ನನ್ನ ಎಲ್ಲ ಸೀರೆ ಬ್ಲೌಸ್ ಎಲ್ಲ ರೆಡಿನ ಅದಾವು. ಏನು ಆಗೈತೆ ಅಂತಿ ಮತ್ತೆ ಅದ್ರ ಸೀರೆ ನೋಡಿದ್ರೆ ಮತ್ತೆ ತೊಗೊಂತ ಬಿಡ್ತೀನಿ ನಾನು. ಇಲ್ಲ ಇಲ್ರಿ ಹಂಗೆ ಮಾಡಂಗಿಲ್ರಿ ಸರ. ಇದನ್ನ ಬಾಳ್ಗಿ ನಾನು ನೋಡ್ರಿಪ್ಪ ಇವತ್ತು ಮನೆಗೆ ಬೇಕಾಗಿರೋ ಅಂತ ಇದು ನೋಡ್ರಿ ಲೋಬನ ಹಾಕೋದು. ಅದು ಭಾಳ ದಿನ ಆಗಿತ್ತು ರೀ ತೊಗೊಂಡು. ಅದು ಹಿಂಗೆ ಹಿಡಿದ್ರಂದ್ರೆ ಅಳಗಡಕತ್ತಿತ್ತು ರೀ ಅದು. ಆಮೇಲೆ ಅದ್ರ ಹಾಕೋಕ್ಕೂ ನನಗೆ ಹೆದರಿಕೆ ಬರಾಕತ್ತೈತಿ, ಎಲ್ಲಿ ಕೈಯಂದು ಬೀಳ್ತತೆ ಏನಂತೇಳಿ ಅದು ತೆಗಿಬೇಕಂತೇಳಿ ಇದನ್ನು ತೊಗೊಂಬಂದೆ. ಇದು ಭಾಳ ಚಲೋ ಐತ್ರಿ. ಇದಕ್ಕೆ 100 ರೂಪಾಯಿ ಕೊಟ್ಟಿನಿ ರೀ. ಅದನ್ನು ತೆಗೆದ ಇದನ್ನು ಹಾಕೋದನ್ನ ಈಗ. ಆಮೇಲೆ ಉಪ್ಪಿಟ್ಟು ತಿನ್ನೋ ಸ್ಪೂನ್ ರೀ. ಇವು 1 ಡಜನಿಗೆ 100 ರೂಪಾಯಿ ರೀ. ಭಾಳ ದಪ್ಪ ಅದಾವು, ದೊಡ್ಡೂ ಅದಾವು, ಮಸ್ತ್ ಅದಾವೆ ರೀ, ಹೆವಿ ಅದಾವೆ ರೀ ಇವು. ಇದು ನೋಡ್ರಿ ನಿಂಬೆಹಣ್ಣು ಹಿಂಡೋದ್ರಿ. ಇದು ಹಿಂಗೆ ನಿಂಬೆಹಣ್ಣು ಹಾಕಿ ಹಿಂಗೆ ಹತ್ತಿಗೆ ಬಿಟ್ಟು ಅಂದ್ರೆ ರಸ ಅಷ್ಟ ಬರ್ತೈತೆ ರೀ. ಬೀಜ ಎಲ್ಲ ಮೇಲೆ ಉಳ್ಕೊತಾವೆ. ನಾವು ಭಾಳ ಅಂದ್ರೆ ಎದಕ್ಕಾರ ಸ್ವಲ್ಪ ಹಾಕ್ತಿರ್ತೀವಿ. ಆಮೇಲೆ ಅದು ಬೀಜ ಎಲ್ಲ ಮಧ್ಯೆ ಸಿಕ್ಕೆಲ್ಲ ಇಸ ಆಗ್ಬಿಡ್ತದೆ. ಗಿರ್ಯಾನಿಗೆ ಹಾಕೊಂಬಂದು ನಾವು ನಿಂಬೆಹಣ್ಣು ಹಿಂಡ್ಬಿಟ್ವಿ ಅಂದ್ರೆ ಅದ್ರ ಜೋಡಿನ ಇದನ್ನು ಬಂದುಬಿಡ್ತದೆ, ಬೀಜನೂ ಬಿದ್ದು ಬಿಡ್ತೈತೆ ರೀ ಅದು. ಸೊ ಹಂಗಾಗಿ ಇದನ್ನು ತೊಗೊಂಬಂದೆ. ಇದನ್ನು 100 ರೂಪಾಯಿ ರೀ ಇದು. ಆಮೇಲೆ ನೋಡಿರಿ ಬಾಳ್ಗಿ. ಇದು ಏನಾದ್ರೂ ಕಡುಬು ಕರ್ಚಿಕಾಯಿ ಒಟ್ಟು ಏನಾದ್ರೂ ಕರೆ ಅಂತ ಐಟಮ್ ಮುಂದೆ ಏನಾದ್ರೂ ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆಲ್ಲ ಬಾಳಿಗೆ ಅವು ಕರೆಂಟ್ ಹೋತ್ ನೋಡ್ರಿ. ಸಣ್ಣವು ಇದ್ದು ರೀ ಇವು. ಹಂಗಾಗಿ ಇದನ್ನೊಂದು ಬಾಳಿಗೆ ತೊಗೊಂಡೆ. ಇದು ಹೆವಿ ಮಸ್ತ್ ಐತ್ರಿ. ಇದು ಇದಕ್ಕೆ ಎಷ್ಟು ಕೊಟ್ಟಿವಲ್ರಿ? ಇದಕ್ಕೆ 280 ರೂಪಾಯಿನಲ್ಲ ನೆನಪಿಲ್ಲ ಅಷ್ಟು ನನಗೆ. ಒಟ್ಟೆಲ್ಲ ಕೂಡಿಸಿ ಟೋಟಲ್ 600 ರೂಪಾಯಿ ಹಾಕಿದ್ದೇವೆ ರೊಕ್ಕ ನಾವು. ಆಮೇಲೆ ನೋಡ್ರಿ ಚಪಾತಿ ಮಾಡೋ ಮಣಿ. ಇದು ನನಗೆ ಭಾಳ ಲೈಕ್ ಆಯ್ತು ರೀ. ಇದು ನಮ್ಮ ಮನೆ ಇದ್ದದ್ದೇ ಇಲ್ರಿ. ಇದು ನನಗೆ ಮದುವೆ ಕೊಟ್ಟದ್ದು ಐತ್ರಿ ಅದು ಆ ಮನೆ ಒಳಗೆ. ಆದ್ರೆ ಅದು ಎಲ್ಲೈತೋ ಏನೋ ಅದು ಹೆಂಗೈತೆ ನೋಡೇ ಇಲ್ರಿ. ನಾನು ತೆಗೆದಿದ್ದೀನಿ ರೀ, ತೆಗಿಯಕ್ಕೆ ಬರೋಲ್ತಲ್ಲ ಕವರ. ಹಂಗೆ ನೋಡ್ರಿಪ್ಪ ಈಗ ನೋಡ್ರಿ ಎಷ್ಟು ದೊಡ್ಡದೈತ್ರಿ. ಇದು ಭಾಳ ಮಸ್ತ್ ಐತ್ರಿ. ದಪ್ಪನೂ ಭಾಳ ಐತ್ರಿ ಇದು. ಹಂಗಾಗಿ ಇದನ್ನು ತೊಗೊಂಡ್ರಿ. ಇದಕ್ಕೆ 150 ರೂಪಾಯಿ ಕೊಟ್ಟಿನಿ ನೋಡ್ರಿ ನಾನು. ಹುಬ್ಬಳ್ಳಿ ಒಳಗೆ ಭಾಳ ಸಸ್ತ ಆತ್ರಿ ಇದು. ಎಲ್ಲಾದ್ರೂ ನಾವು ಉರುಸ್ನ್ಯಾಗ ಆಮೇಲೆ ಏನಾದ್ರೂ ಜಾತ್ರೆ ಕೇಳಕ್ಕೆ ಹೋದ್ವಂದ್ರೆ ಇದು 300-350 ರೂಪಾಯಿ ಇಲ್ದಾಗ ಕೊಡಂಗಿಲ್ಲ ರೀ. ಅಷ್ಟು ತುಟ್ಟಿ ಹೇಳ್ತಾರೆ. ಯಾಕಂದ್ರೆ ಒಂದು ವರ್ಷ ಉರ್ಸ್ನಾಗ ಕೇಳಿದ್ದೆ ರೀ ನಾನು. ನಮ್ಮ ಮಾಮಿಯರು ಅದು ತೊಗೋಬೇಕಂದಾಗ ಅವ್ರ ಮನೆ ತೊಗೋಬೇಕಂದಾಗ ಕೇಳಿದ್ದೆ ರೀ. 400 ರೂಪಾಯಿನ 350 ರೂಪಾಯಿ ಹೇಳಿದ್ರಿ. ಇದನ್ನು ನಮಗಿದು ಭಾಳ ಇದು ಆತ್ರಿ. ಇದು ಏನದು ಕಡಿಮೆ ಆತ. ಮಸ್ತ್ ಐತ್ರಿ ಇದು. ಇದನ್ನು ತೊಗೊಂಡೆ ರೀ. ನನಗೆ ಇವತ್ತು ಏನು ಮನೆಗೆ ಕಿಚನ್ಗೆ ಏನು ಬೇಕಲ್ರಿ ಅಡುಗೆ ಮಾಡಕ್ಕೆ ನನಗೆ ನಾ ತೊಗೊಂಡೆ ರೀ. ಇವ್ರ ಶಾಪಿಂಗ್ ಮದುವೆ ಶಾಪಿಂಗ್ ರೀ ಇವ್ರದ್ದು ಬರೀ. ಆಮೇಲೆ ಇವು ತಮ್ಮನಂದ ಸಾನಿಯಾಂದ ಮದುವೆ ಶಾಪಿಂಗ್. ನಿಮ್ದ ಮತ್ತೆ ಯಾರ್ದು ಇಲ್ಲ ತಮ್ಮನ ನಿಮ್ದೆ. ಅಲ್ಲ ಪಪ್ಪ ಹಂಗಲ್ಲ, ನಾ ಡೈಲಿ ಯೂಸಿಗೆ ಇದು ತಗೊಂಡೇನಿ. ಈ ಪಾಪಡೆ ನೋಡ್ರಿ ಇವನ್ನ 1/2 kg ತೊಗೊಂಡಿರಿ. ಇವು ನಮಗೆ ನಮ್ಮ ಮನ್ಯಾಗ ಬೇಕಾರಿಪ್ಪ. ಇವು ಮನ್ಯಾಗ ನಾವು ಅಷ್ಟಕ್ಕೊಂದ ಶಾಂಡ್ಗಿ ಮಾಡಿದ್ರೆ ಈ ಪಾಪಡೆ ಅಂತೂ ಬೇಕಾರಿ. ಇವು ಯಾಕಂದ್ರೆ ಕಲರ್ಫುಲ್ ಕಾಣ್ತಾವಲ್ರಿ. ಕರ್ದ್ವಂದ್ರೆ ಊಟ ಮಾಡೋ ಮುಂದೆ ಮಸ್ತ್ ಕಾಣ್ತಾವ್ರಿ. ಇವು ರುಚಿನೂ ಭಾಳ ಆಕಾವು. ಇವನ್ನ ತೊಗೊಂಡ್ವಿ. ಇದನ್ನೀಗ ತಮ್ಮನಂದ ಮದುವೆ ಶಾಪಿಂಗ್ನ ಇದು. ಹಾಂ ರೀ. ಇದು ನೋಡ್ರಿ ಟಾಪ್ ಎಷ್ಟು ಮಸ್ತ್ ಐತೆ ತಮ್ಮನ್ನಂದ. ಇದು ಅರ್ಶನಕ್ಕೆ ಹಾಕ್ಯಬೇಕಂತೇಳಿ ತೊಗೊಂಬಂದಾಳ್ರಿ ಆಕಿ. ಎಲ್ಲೋ ಕಲರ್. ಹಾಂ ಇದು ಅರ್ಶನಕ್ಕೆ ಹಾಕೊಂತಾಳ್ರಿ. ನೋಡ್ತಮ್ಮನ್ನ
ಮದುವೆ ಒಳಗೆ ನೀ ಅಷ್ಟು ದಿನ ಆಯ್ತಲ್ಲ ಇದನ್ನ ಹಾಕೋಬೇಕು. ಆಮೇಲೆ ಈ ಟಾಪ್ ನೋಡ್ರಿ, ಇದೇನು ಒಲಿ ಮ್ಯಾಗ ಹಾಕ್ಯಂತ ಮದುವೆ ಹಾಕಂತ ಗೊತ್ತಿಲ್ರಿ. ಇದೊಂದು ಟಾಪ್, 2 ಟಾಪ್ 2 ಪಾಯಿಂಟ್ ನೋಡು ಪಾಯಿಂಟ್ ಅನ್ನತ್ತೀನಿ ಪಾಯಿಂಟ್ ಪ್ಯಾಂಟ್, 2 ಟಾಪ್ 2 ಪಾಯಿಂಟ್. ಇದೊಂದು ಮರೂನ್ ಕಲರ್ ಐತಲ್ಲ ಇದು. ತಮ್ಮನ ಉದ್ದಕ್ಕದ ಬರ್ತಾವ ಆಕಿ, ಸ್ವಲ್ಪ ಉದ್ದ ಇರ್ಬೇಕು ಅಂದ್ರೆ ಚಲೋ ಆಗ, ಭಾಳ ಗಿಡ್ಕಂದ್ರೆ ಚಲೋ ಆಗಲ್ಲ. ಇದೇನೆ ಪವರ್ ಬ್ಯಾಂಕ್. ಪವರ್ ಬ್ಯಾಂಕ್ ನಮ್ದ್ರಿ ಅದು, ತಗೊಂಬಂದಲ್ಲ ನಮ್ಮ ಸಾನಿ ಅಂದ ಶಾಪಿಂಗ್. ಸಾನಿಯ ಸ್ವಲ್ಪ ಈ ಸರ ಡಿಫ್ರೆಂಟ್ ತೊಗೊಂಡಾಳ್ರಿ. ಇದೇನ ಬ್ಯಾಗಿ ಪ್ಯಾಂಟ್ ಅಂತ ನೋಡ್ರಪ್ಪ, ಬ್ಯಾಗಿ ಪ್ಯಾಂಟ್. ಇವನ್ ತೊಗೊಂಡಾಳ್ರಿ. ಆಮೇಲೆ ಇವು ಟಾಪು ನಾ ಚಾಯ್ಸ್ ಮಾಡೀನಿ ರೀ, ಇವನ್ನ ಅದ್ರೊಳಗೆ ಹಾಕೊಳಕ್ರಿ. ಇವು ಕರೆ ಈ ಟಾಪ್ ಚಾಯ್ಸ್ ಮಾಡಿದ್ದೆ ಯಾರು? ಇದು ನೀವು, ಅದನ್ನ ನಾನು ಫಸ್ಟಿಗೆ ನಾನು ಹೇಳಿದ್ದೆ ಕೀಗೆ. ಇರಲಿ ಅದನ್ನು ತೋರ್ಸೋಣ ಆಮ್ಯಾಗ. ಈ ಟಾಪ್ ಸೂಪರ್ ಐತೆ, ಇದು ಅರ್ಬಿ ಹೆವಿನೂ ಐತಿ, ದಿಪ್ಪು ಐತಿ, ಇದು ನೋಡಾಕು ಚಂದ ಐತಿ. ಇದು ನೋಡಕ್ಕೆ ಹೆಂಗೆ ಕಾಣಕತ್ತೈತೆ ಅಂತ ಹೇಳಿದ್ರೆ ಅರ್ಬಿ ತೊಗೊಂಡು ಹೊಲ್ಸರ್ ಅನ್ನಂಗೆ ಕಾಣಕತ್ತೈತ್ರಿ. ಯಾಕಂದ್ರೆ ಇದು ಒಳಗೆ ಲೈನಿಂಗನ ಐತೆ, ಅದ ಲೈನಿಂಗ್ ಐತ್ರಿ, ಭಾಳ ಕಾಸ್ಟ್ಲಿ ಐತ್ರಿ, ಇದು ಮಸ್ತ್ ಐತ್ರಿ. ಒಳಗೆ ಲೈನಿಂಗ್ ಎಲ್ಲ ಇದ್ರೆ ಆ ಟಾಪಿಗೆ ಭಾಳ ತುಟ್ಟಿ ಅಲ್ಲ, ಅದು ಆ ಟಾಪ್ ಭಾಳ ತುಟ್ಟಿ. ಆದ್ರೆ ಚಲೋ ಇರ್ತಾವ್ರಿ ಅವು. ಆಮೇಲೆ ಇದೊಂದು ಟಾಪ್, ಇದೈತೆ ರಂಗಿಲ್ಲ ಟಾಪ್. ಇದೊಂದು ಟಾಪ್, ಇದು ಸೂಪರ್ ಐತಿ. ಭಾರಿ ಐತಲ್ರಿ ಇದು. ಇದ್ರದ್ರಿ ಇದು ಕಾಲರಿಂದ ಮಸ್ತ್ ಐತಿ ಇದು. ಆ ಪ್ಯಾಂಟ್ ಜೋಡಿ ಹಾಕೊಳಕ್ಕೆ ತೊಗೊಂಬಂದಾಡ್ರಕ್ಕೆ. ಮತ್ತು ಆಮೇಲೆ ಇವು ಶೂ, ಸ್ನೀಕರ್ಸ್ ಅಂತಾರ ಇದಕ್ಕೆ. ಶೂ ಅಲ್ಲ ಇವು, ನಾವು ಬೂಟ್ ಅಂತೀವಿ, ನಿಮ್ಮ ಪಪ್ಪ ಶೂ ಅಂತಾರ, ನೀನು ಸ್ನೀಕರ್ ಅನ್ನ. ಮಸಾಲ ಇವು ಇದ್ರ ಜೋಡಿ ಹಾಕೊಳಕ್ಕೆ ತೊಗೊಂಬಂದಾಡ್ರಕ್ಕೆ. ಆ ಪ್ಯಾಂಟ್, ಈ ಟಾಪ್, ಈ ಶೂ ಮಸ್ತ್ ಕಾಣ್ತಾವ. ನಾ ಚಪ್ಪಲ್ ತಗೊಂತೀನಿ ಅಂದ್ಲ ಕಳ್ಳಿ, ನಾ ಹಾಕಿವ್ ಹರ್ದ ಚಪ್ಪಲ್ ನನಗೆ ಕೊಟ್ಟಾಳ. ನಾನು ಗುರುವಾರ ಸಂತ್ಯಾಗ 150 ರೂಪಾಯಿ ಕೊಟ್ಟು ತೊಗೊಂಡಿನಿ ಅವನ್ನ ಚಪ್ಪಲ್. ಹೇಳ್ಬೇಕಂದ್ರೆ ನಾವು ಹೋಗಿದ್ದ ಬ್ಯಾರನೇ ಕೆಲ್ಸಕ್ಕೆ, ಇವ್ರು ಮಾಡಿದ್ದ ಬ್ಯಾರೆ ಕೆಲಸ. ಹೋಗ ನಾವು ಕಟ್ ಹಾಕಿಸ್ಕೊಂಬರಕಂತಂದು ನಾವು ಹೋದ್ವಿ. ಇವ್ರು ಮಸ್ತ್ ಶಾಪಿಂಗ್ ಮಾಡ್ತಾರೆ ನಮ್ಮ ಕಡೆಯಿಂದ. ಇದನ್ನ ನೋಡ್ತಿರ್ತಾರೆ ಇವರು ಮೋಕ. ಇವ್ರು ಯಾವ ಸಿಲ್ವರ್ ಪ್ಲೇ ಬಟನ್, ಗಣಪತಿ ಫೋಟೋ ಅದನ್ನ ಕಟ್ ಹಾಕಿಸ್ಬೇಕಂತ ನಾವು ಹೋಗೇವಿ. ಇವ್ರ ಚಾಲು ಮಾಡ್ಬಿಟ್ರು ರಂಗದಲ್ಲಿ. ಇಷ್ಟ ಆತ್ ನೋಡ್ರಪ್ಪ ನಮ್ಮ ಮದುವೆ ಶಾಪಿಂಗ್. ಇವತ್ತ ಚಾಲು ಮಾಡಿದ್ದಲ್ಲ, 2 ದಿನ ನೀವು ಸಿಲ್ವರ್ ಪ್ಲೇ ಬಟನ್ ಯಾವಾಗ ಕಟ್ ಹಾಕಿಸ್ಕೊಂಡ್ಬರಕ್ ಹೋಗ್ತಿದ್ರಲ್ಲ, ಅವಾಗ ಇಂತಾವ ಇಟ್ಕೊಂಡಿದ್ದೆ ಇದನ್ನೆಲ್ಲ ತಗೊಂಡ ತೀರ್ತೇನೆ ಅಂತ ಹೇಳಿ. ಈಗ ನಾನು ಖುಷಿ ಆಯ್ತಾನ ಇಲ್ಲಿಗೆ ಕೇಳ್ತೇನಪ್ಪ. ಮತ್ತೆ ಇಷ್ಟೆಲ್ಲ ಕೊಡ್ಸಿದ್ಮೇಲೆ ಖುಷಿಯಾಗಿರಂಗಿಲ್ರಿ, ಬರೀ ಇವ್ರದ ಆತ್ರಿ ಶಾಪಿಂಗ್. ನಮ್ದು ನಾನು ಏನು ತೊಗೊಂಡಿಲ್ಲ, ನೀವು ಏನು ತೊಗೊಂಡಿಲ್ಲ, ಬರೀ ಒಂದೊಂದು ಪ್ಲೇಟ್ ಇದನ್ನು ತಿಂದು ಬಂದಿ ನೋಡ್ರಿ. ಗೋಬಿ ಮಂಚೂರಿ, ನೀ ಗೋಬಿ ಮಂಚೂರಿ, ನಾ ದೋಸೆ. ನೀವು ದೋಸೆ ತಿನ್ನಿ. ಸಿಮ್ಮು ಅಲ್ಲಿ ಹೋದ್ಮ್ಯಾಗ ಇವ್ರ ಶಾಪಿಂಗ್ ಮಾಡಿಸ್ಬೇಕು ಫಸ್ಟ್ ಇವ್ರಿಗೆ. ಆಮ್ಯಾಗ ಏನೋ ಎಲ್ಲ ಶಾಪಿಂಗ್ ಮಾಡಿದ್ಮ್ಯಾಗ ಸೀದಾ ಇದಕ್ಕೆ ಹೋಗೋದು ಫುಡ್ ಸೆಂಟರಿಗೆ. ಅಲ್ಲಿ ಹೋದ್ಮ್ಯಾಗ ಇವ್ರು ಗೋಬಿ ತೊಗೊಂತಾರೆ, ನಾನು ದೋಸೆ ತೊಗೊಂಡೆ. ಎದಕ್ಕೆ ಹೇಳ್ರಿ, ಎಲ್ಲ ಶಾಪಿಂಗ್ ಮಾಡಿದ್ದು ಬ್ಯಾಗ್ ಹೊತ್ಕೊಂಬರ್ಬೇಕು, ಸ್ವಲ್ಪ ಎನರ್ಜಿ ಬೇಕಲ್ಲ. ಎನರ್ಜಿ ಬೇಕಲ್ಲ ಮತ್ತೆ, ಅದಕ್ಕೆ ಸೀದಾ ಎಲ್ಲ ಮಾಡಿ ಮೇಲೆ ಅಲ್ಲಿ ಹೋಗೋದು. ಆ ಎನರ್ಜಿ ಬರ್ಬೇಕಂದ್ರೆ ಗೋಬಿ ತಿನ್ನಬೇಕು, ದೋಸೆ ತಿನ್ನಬೇಕು. ಈ ಸರ ನಾವು ಗೋಬಿ ಅಲ್ಲೇ ಕುತ್ಕೊಂಡ್ ತಿಂದೀವಿ ನೋಡ್ರಿ ಫ್ರೆಂಡ್ಸ್. ಹೇಳ್ಬೇಕಂತ ಹೇಳಿದ್ರೆ ನಾವು ಯಾವಾಗಾರ ಹೋಗ್ಲಿ ಹುಬ್ಳಿಗೆ ಅಡ್ಡಾಡ್ಕೊತಿದ್ವು ನಾವು. ಅಡ್ಡಾಡ್ಕಂತ ಅಲ್ರಿ, ಅಲ್ಲಿ ಸುಕ್ಕ ಗೋಬಿ ಕೊಡ್ತಾರ್ರಿ. ಬ್ಯಾರೆ ಕೊಡ್ರಿ ಅಂದ್ರೆ ಅದಕ್ಕೆ ಸ್ವಲ್ಪ ಒಂದು 10 ರೂಪಾಯಿ ಎಕ್ಸ್ಟ್ರಾ ತಗೊಂತಾರೆ ಅವ್ರು. ಸುಕ್ಕ ಗೋಬಿ ಮನಿಗೆ ಕೊಡ್ರಿ ಅಂತ ಹೇಳಿದ್ರ ಅಲ್ಲಿಂದ ಸುಕ್ಕ ಗೋಬಿ ತಗೊಂಬಂದು ಅವರು ಮಸಾಲೆ ಎಲ್ಲಾನು ಹಾಕಿ ಕೊಡ್ತಾರ್ರಿ. ಅದನ್ನ ತಗೊಂಬಂದು ನಾವು ಮನೆ ಒಳಗೆ ಮಾಡಿದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗ್ತತ್ರಿ. ಅದು ನಾವು ಹಂಗ ಮಾಡ್ತಿದ್ವಿ. ಈ ಸರ ಏನಪ್ಪಾ ಅಂತ ಹೇಳಿದ್ರ ನಾವು ಇಲ್ಲಿ ಊಟನೂ ಮಾಡಿ ಹೋಗಿದ್ದಿಲ್ರಿ, ಹೊಟ್ಟೆ ಭಾಳ ಹಸ್ತು ಬಿಟ್ಟತ್ತ. ಮನಿಗೆ ಹೋಗಿ ಮಾಡ್ಕೊಂಡು ತಿನ್ನೋ ಮಟ ಅಂದ್ರೆ ಆಗೋದಿಲ್ಲ, ಇಲ್ಲೇ ತಿಂದ್ಬಿಡನ್ರಿ ಅಂತೇಳಿ ಅಲ್ಲೇ ತಗೊಂಡು ತಿಂದು ಬಂದಿ ನೋಡ್ರಿ ನಾವು. ನೀವು ಅಲ್ಲಿ ಸುಕ್ಕ ತೊಳಗೊಂದು ಕಾರಣ ಐತಿ, ಮನೆಗಂದ್ರು ಹಚ್ಚಿ ಕೊಡ್ತಾರ ಅಂತ ಹೇಳಿ ಅನ್ನೋ ಭಾವನೆ ನಿಮ್ಮ ತಲೆಯಾಗ. ಅಲ್ಲಿ 1 ಪ್ಲೇಟಿಂದ ಸುಕ್ಕ ಮನಿಗೆ ಕೊಡ್ರಿ ಅಂತ ಹೇಳಿದ್ರ 1.5 ಪ್ಲೇಟಿಂದ ಲೆಕ್ಕ ಕೊಡ್ತಾರ್ರಿ ಅವ್ರು. ಅದ ಮತ್ತೆ ಇಷ್ಟಕೊಂದ ಕೊಡ್ತಾರ್ರಿ ಸುಕ್ಕ. ನಾವ್ ಯಾವಾಗ ಹೋದ್ರನ ಹಂಗ ಮಾಡ್ತಿದ್ವಿ ನಾವು. ಏನೋ ಈ ಸರ ಏನ ಮೋಸ ಆತ್ರಿ ನಮಗ, ನಾವ ಮೋಸ ಮಾಡ್ಕೊಂಡ್ವಿ ಅದನ್ನ. ಮತ್ತೆ ಆ ಬ್ಯಾಗ್ನಾಗ ಅದಾವು, ಈ ಬ್ಯಾಗ್ನಾಗ ಇವು ರೀ ಕೊತ್ತಂಬರಿ, ಪುದೀನ, ಪಾನಿಪುರಿದ ಐಟಮ್ ಐತ್ರಿ ಅದ್ರೊಳಗೆ. ಆಲೂಗಡ್ಡಿ ಪಾನಿಪುರಿ ಐಟಮ್ ಯಾಕಂತ ಹೇಳಿ ನಿಮಗೆ ಮುಂದೆ ಗೊತ್ತಾಕೈತ್ರಿ. ಸೊ ಇವತ್ತಿಂದ ಶಾಪಿಂಗ್, ಇವತ್ತಿನ ವ್ಲಾಗ್ ಇಲ್ಲಿ ಏನು ಮಾಡೋಣ. ಹಾ ರೀ, ಆ್ಯಂಡ್ ಮಾಡೋದ್ ಬೇಡ ಪಪ್ಪ, ಆ್ಯಂಡ್ ಮಾಡೋದ್ ಬೇಡ. ಪೂರ ಹಿಂಗ ತಗೊಳ್ಳೋಣ ಅಂತೀಗ. ಬೆಳಗಿನ ಮಟನು ಹಿಂಗ, ಬೆಳಗಿನ ಮಟ ಬೇಡ. ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಶಾಪಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ ಮತ್ತು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.
ಟಾಟಾ.